Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಫಸ್ಟ್ ಸೆಮ್ ಬಿ ಕಾಮ್ ಅವ್ರದ್ದು ಒಂದು ಪೊಯಮ್ ಯಾವುದು ಅಂದರೆ ಕನ್ನಡ ಉಳಿಸಿ. ಇದನ್ನು ಬರೆದಿರೋದು ಬಂದು ಪೂತಿನ ಅವರು. ಅಂದರೆ ಕನ್ನಡ ಉಳಿಸಿ ಅಂದರೆ ಏನು ಬಗ್ಗೆ ಕನ್ನಡನ ಎಷ್ಟೋ ಅಂದರೆ ಕನ್ನಡ ಭಾಷೆನ ಎಷ್ಟೋ ಜನ ಯೂಸ್ ಮಾಡ್ತಿಲ್ಲ. ಅದು ಅಂದರೆ ಇವಾಗ ನಾವು ಮಾತಾಡ್ತಿರೋದು ಕನ್ನಡ ಭಾಷೆ ಅಲ್ಲ, ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೂ ಮಿಕ್ಸ್ ಆಗಿ ನಾವು ಮಾತಾಡ್ತಿರೋದು. ಆದರೆ ಇಲ್ಲಿ ಕವಿ ಏನು ಹೇಳ್ತಿದ್ದಾರೆ, ಕನ್ನಡವನ್ನು ಉಳಿಸ್ಬೇಕು ಅಂತ ಈ ಪೊಯಮಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಕನ್ನಡನ ಹೆಂಗೆ ಉಳಿಸೋದು ಮತ್ತು ಹೆಂಗೆ ನಾವು ನಾಶ ಮಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ಈ ಪೊಯಮಲ್ಲಿ ಹೇಳ್ತಾ ಹೋಗ್ತಾರೆ. ಬನ್ನಿ ಪೊಯಮ್ ಸ್ಟಾರ್ಟ್ ಮಾಡೋಣ. ಈ ಪೊಯಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿರ ಹಾಗೆ ವೀಡಿಯೋಸ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಈ ಪೊಯಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪೂತಿನ ಅವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಕೊಬರೋಣ. ಪೂತಿನ ಅಂದರೆ ಇದ್ರ ಫುಲ್ ಫಾರ್ಮ್ ನಾವು ನೋಡೋದಾದರೆ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ. ಮತ್ತು ಇವರು ಹುಟ್ಟಿರೋದು ಬಂದು 1905 ಆ್ಯಂಡ್ ಇವರು ಮರಣ ಹೊಂದಿರೋದು ಬಂದು 1998. ಮತ್ತು ಇವರು ಜನಿಸಿರೋದು ಬಂದು ಮಲೆನಾಡಿನಲ್ಲಿ ಮೇಲುಕೋಟೆಯಲ್ಲಿ ಇವ್ರು ಜನಿಸಿರೋದು. ಆ್ಯಂಡ್ ಇವರು ಕವಿ ನಾಟಕಗಾರರಾಗಿರ್ತಾರೆ. ಮತ್ತು ಇವ್ರದ್ದು ಕೃತಿಗಳನ್ನ ನಾವು ನೋಡೋದಾದರೆ ಅಣತೆ, ಗೋಕುಲ ನಿರ್ಗಮನ, ಗಣೇಶ ದರ್ಶನ, ಶ್ರೀಹರಿ ಚರಿತ್ರೆ ಇವೆಲ್ಲ ಒಂದಷ್ಟು ಕೃತಿಗಳಾಗಿರ್ತವೆ ಇವ್ರದ್ದು. ಯಾರ್ದು ಅಂದರೆ ಪೂತಿನ. ಇದು ಬಂದು ಸಿಂಪಲ್ ಕವಿ ಪರಿಚಯ ಆಗಿರುತ್ತೆ ಇವ್ರದ್ದು. ಆ್ಯಂಡ್ ಪೊಯಮ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೇನಾದ್ರು ನೋಟ್ಸ್ ಬೇಕು ಅಂದರೆ ಯಾವುದನ್ನ ಆಗಲಿ ಕನ್ನಡ ಫುಲ್ಲು ಚಾಪ್ಟರ್ಸು, ಪೊಯಮ್ಸ್ ವಿತ್ ಲೆಸನ್ ಆ್ಯಂಡ್ ಪ್ರಬಂಧ ಅವು ಎಲ್ಲ ನೋಟ್ಸು ಫಸ್ಟ್ ಸೆಮ್ ಅವ್ರದ್ದು ನನ್ನ ಹತ್ರ ಅವೈಲಬಲ್ ಇದೆ. ಅದಕ್ಕೆ ನೀವು ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗುತ್ತೆ. ಜಸ್ಟ್ 30 ರೂಪೀಸ್ ಅನ್ನೋದನ್ನು ಪೇ ಮಾಡಿ ನಿಮ್ಗೆ ನೋಟ್ಸ್ ಸಿಗುತ್ತೆ. ನಿಮ್ಗೆ ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಆ್ಯಂಡ್ ಇನ್ಸ್ಟಾ ಲಿಂಕ್ ಇರುತ್ತೆ. ನಿಮ್ಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಮೆಸೇಜ್ ಮಾಡಿ ನಾನು ನೋಟ್ಸ್ ಅನ್ನೋದನ್ನ ಸೆಂಡ್ ಮಾಡ್ತೀನಿ. ಬನ್ನಿ ಪೊಯಮ್ಗೆ ಹೋಗೋಣ. ಫಸ್ಟು 2 ಲೈನ್ಸಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂದರೆ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡವನ್ನೇ ಬಳಸಿ. ಅಂದರೆ ಕನ್ನಡವನ್ನು ನಾವು ಉಳಿಸ್ಬೇಕು. ಅಕಸ್ಮಾತ್ ಇವಾಗ ಯಾರೋ ಬಂದು ಯಾವುದೋ ಭಾಷೆದಲ್ಲಿ ಅಡ್ರೆಸ್ ಕೇಳಿದ್ರೆ ನಾವು ಅವ್ರ ಭಾಷೆಯಲ್ಲೇ ರೆಸ್ಪಾನ್ಸ್ ಮಾಡ್ತೀವಿ. ಅದನ್ನು ಮಾಡಿಕೊಡ್ದು ಅಂದರೆ ಅವ್ರಿಗೆ ಅಂದರೆ ಅವ್ರ ಭಾಷೆ ನಮಗೆ ಗೊತ್ತು, ಆದರೆ ನಮ್ಮ ಭಾಷೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ನಾವು ಹೇಳ್ಕೊಡ್ಬೇಕು. ಆ ರೀತಿ ಅಂದರೆ ನಾವು ಕನ್ನಡನ ಉಳ್ಸೋಕ್ಕೆ ಸಾಧ್ಯ, ಬೆಳ್ಸೋಕ್ಕೂ ಸಾಧ್ಯ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಕನ್ನಡವನ್ನೇ ಬಳಸಿ ಅಂದರೆ ನಾವು ಬೇರೆ ಅಂದರೆ ಇವಾಗ ಅಕಸ್ಮಾತ್ ಬೇರೆಯವ್ರು ಯಾರನ್ನ ಅಂಗಡಿಗೆ ಎಲ್ಗನೋ ಹೋದಾಗ ಅವ್ರ ಭಾಷೆ ಗೊತ್ತಿಲ್ಲ ಅಂದರೆ ನಾವು ಅವ್ರಿಗೆ ನಮ್ಮ ಭಾಷೆ ಗೊತ್ತಿಲ್ಲ, ನಾವು ಅವ್ರ ಭಾಷೆಯಲ್ಲಿ ನಾವು ಹೇಳ್ತಾ ಹೋಗ್ತಿದ್ವಿ, ಇದು ಕೊಡ್ರಿ ಅದು ಕೊಡ್ರಿ ಅಂತ. ಅದನ್ನು ಮಾಡೋದು ಬಿಟ್ಟು ಅವ್ರಿಗೆ ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ನಾವು ಅವ್ರಿಗೆ ಕನ್ನಡವನ್ನು ಹೇಳ್ಕೊಡೋಣ. ಇವಾಗ ಯಾರೇ ಆದರೂ ಸರಿ ನಮ್ಮ ನಾಡಿಗೆ ಬಂದು ಅವರು ಬೇರೆ ಭಾಷೆನ ನಾವು ಅವ್ರ ಭಾಷೆನ ಈಸಿಯಾಗಿ ಕಲ್ತ್ಕೊಬಿಡ್ತೀವಿ. ಬಟ್ ಅವರು ನಮ್ಮ ಭಾಷೆನ ಅಷ್ಟು ಈಸಿಯಾಗಿ ಕಲಿಯೋಕ್ಕಾಗಲ್ಲ. ಯಾಕಂದರೆ ನಾವು ಅವ್ರಿಗೆ ಅಡ್ಜಸ್ಟ್ ಆಗಿಬಿಡ್ತೀರಿ. ಇವ್ರು ಈ ಭಾಷೆ ಮಾತಾಡ್ತಾರೆ, ಓಕೆ ಇವ್ರ ಜೊತೆ ಆ ಭಾಷೆನೇ ಮಾತಾಡೋಣ. ಕನ್ನಡ ಮಾತಾಡ್ತಾರೆ, ಕನ್ನಡನೇ ಮಾತಾಡಿ, ಇಂಗ್ಲೀಷ್ ಮಾತಾಡಿ, ಹಿಂದಿ ಹಂಗೆ ನಾವು ಇರ್ಕೂಡ್ದು. ಅವ್ರಿಗೂ ಕೂಡ ನಾವು ಕನ್ನಡನ ಕಲಿಸ್ಬೇಕು. ಆ್ಯಂಡ್ ಅವ್ರ ಭಾಷೆನ ನಾವು ಕಲಿಯೋದ್ರಲ್ಲಿ ತಪ್ಪಿಲ್ಲ. ಆದರೆ ಅಂದರೆ ಮಾತಾಡೋ ಟೈಮಲ್ಲಿ ನಮ್ಮ ಭಾಷೆನೋ ಅವ್ರ ಭಾಷೆನ ಬಿಟ್ಟು ನಮ್ಮ ಭಾಷೆನೇ ಅವ್ರಿಗೆ ಕಳಿಸೋಣ ಅಂತ ಇಲ್ಲಿ 2 ಲೈನಲ್ಲಿ ಕವಿ ಹೇಳ್ತಾ ಬರ್ತಾರೆ. ಸೆಕೆಂಡ್ ಪ್ಯಾರದಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂದರೆ, ಇವಾಗ ಯಾರ್ದೋ ಗದ್ದೆಗೆ ಹೋಗಿ ನಾವು ಅವರು ಫಸಲು ಅಂದರೆ ಅವ್ರು ಬೆಳೆದಿರೋ ಬೆಳೆನ ತಗೊಬಂದು ಯಾರಿಗೋ ಮಾರೋಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಅವ್ರು ನಮ್ಮನ್ನು ಸುಮ್ಮನೆ ಬಿಡಲ್ಲ. ಅವ್ರು ಬೆಳೆದಿರೋ ಬೆಳೆನ ಅವರೇ ಮಾರಿ ಇದು ಮಾಡೋದು ಅದು ಒಂದು ನ್ಯಾಯ. ಅದೇ ರೀತಿ ನಮ್ಮ ಕನ್ನಡ ನಾಡಲ್ಲಿ ಇರೋ ಜನರು ಅಕಸ್ಮಾತ್ ಅವ್ರು ಬೇರೆ ದೇಶದಿಂದನೇ ಬರಲಿ, ಇಲ್ಲೇ ಹುಟ್ಟಿರಲಿ, ಅವರು ಕನ್ನಡನೇ ಮಾತಾಡಬೇಕು ಮತ್ತು ಕನ್ನಡವನ್ನೇ ಬಳಸಬೇಕು. ಅದೇ ನ್ಯಾಯ ಅಂತ ಇಲ್ಲಿ ಸೆಕೆಂಡ್ ಪ್ಯಾರದಲ್ಲಿ ಕವಿ ಹೇಳ್ತಾ ಬರ್ತಾರೆ. ನೆಕ್ಸ್ಟ್ ಪ್ಯಾರದಲ್ಲಿ ಕವಿ ಏನು ಹೇಳ್ತಾರೆ ಅಂದರೆ, ನಾಡೇ ನುಡಿಯು ನುಡಿಯೇ ನಾಡು. ಅಂದರೆ ನಮ್ಮ ನಾಡೇ ನುಡಿಯೇ ನಾಡಾಗಿದೆ. ಆಗಿರುವಾಗ ಸ್ವತಂತ್ರ ಬಂದಿರೋ ನಮ್ಮ ದೇಶಕ್ಕೆ ಬೇರೆ ಯಾವ ಹಾಡು ನಮ್ಗೆ ಯಾಕೆ ಬೇಕು ಸಾಂಗು. ಅಂದರೆ ಇವಾಗ ನಾವು ಬೇರೆ ದೇಶದ ಅಂದರೆ ಇವಾಗ ನಾವೇನಾರ ಬೇರೆ ದೇಶದಲ್ಲಿ ಇದ್ದರೆ ನಮ್ಮ ದೇಶ ಆವಾಗ ಅವರು ಹೇಳಿರೋ ಹಾಡನ್ನೇ ನಾವು ನಮ್ಮ ದೇಶದಲ್ಲಿ ಆಡಬೇಕಾಗಿತ್ತು. ಆದರೆ ನಮಗೆ ಸ್ವತಂತ್ರ ಬಂದಿದೆ, ಬೇರೆ ದೇಶದ ಸಾಂಗ್ ಯಾಕೆ ಬೇಕು, ನಮ್ಮ ಕನ್ನಡ ಭಾಷೆಯಲ್ಲೇ ನಾವು ಆಡೋಣ ಅಂತ ಹೇಳ್ತಾರೆ. ಮತ್ತು ಇವಾಗ ಕನ್ನಡಿಗರೆಲ್ಲ ನಮ್ಮ ದೇಶದಲ್ಲಿರೋ ಜನರೆಲ್ಲರೂ ಕನ್ನಡಿಗರು ತುಂಬ ಚೆನ್ನಾಗಿ ವಿದ್ಯಾವಂತರಾಗಿದ್ದಾರೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ. ಅಂದಮೇಲೆ ಬೇರೆ ದೇಶದ ಸಹಾಯ ನಮ್ಗೆ ಯಾಕೆ ಬೇಕು ಅಂತ ಇಲ್ಲಿ 3rd ಪ್ಯಾರದಲ್ಲಿ ಕವಿ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರದಲ್ಲಿ ಕವಿ ಏನು ಹೇಳ್ತಾರೆ ಅಂದರೆ, ಪರಭಾಷೆಗೆ ಮನಸ್ಸನ್ನು ಒತ್ತೆ ಇಟ್ಟು ಅಂದರೆ ಯಾವುದೋ ಒಂದು ಭಾಷೆಗೆ ಬೇರೆ ಭಾಷೆಗೆ ನಮ್ಮ ಮನಸ್ಸನ್ನು ಒತ್ತೆ ಇಟ್ಟು ಬದುಕೋಕ್ಕೆ ಹೋದರೆ ನಾವು ನಮ್ಮ ಬದುಕು ಸುಂದರವಾಗಿರಲ್ಲ
ಅಂತ ಹೇಳ್ತಾರೆ. ಮತ್ತು ಏನು ಹೇಳ್ತಾರೆ ಅಂದರೆ ಅಂದರೆ ನಾವು ಕನ್ನಡಿಗರಾಗಿರುವ ನಾವು ಅಕಸ್ಮಾತ್ ಯಾರೇ ಆಳುವುದಕ್ಕೆ ಬಂದರೆ, ಅಂದರೆ ಯುದ್ಧ ಮಾಡೋಕ್ಕಾಗಲಿ ಫೈಟ್ ಮಾಡೋಕ್ಕಾಗಿ ಬಂದರೆ ನಮಗೆ ಗೆಲ್ಲುವ ಛಲ ಮತ್ತು ಹುಮ್ಮಸ್ಸು ಇದೆ ಅಂತ ಹೊಂದಿದ್ದಾರೆ ಅಂತ ಇಲ್ಲಿ ಕವಿ ಈ ಪ್ಯಾರದಲ್ಲಿ ಹೇಳ್ತಾರೆ. ಲಾಸ್ಟ್ ಪ್ಯಾರದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ಕನ್ನಡ ಜನರ ಅಂದರೆ ಕನ್ನಡಿಗರಾಗಿರುವ ನಾವೇ ಕನ್ನಡವನ್ನು ಉಳಿಸ್ಬೇಕು, ಬಳಸಬೇಕು ಮತ್ತು ಬೆಳೆಸಬೇಕು ಅಂತ ಹೇಳ್ತಾರೆ. ಇಲ್ಲ ಬೇರೆ ದೇಶದಿಂದ ಬಂದಿರೋರಂತೂ ಬಳಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವೇ ಉಳಿಸಲ್ಲ ಅಂದರೆ ಬೇರೆಯವ್ರು ಹೆಂಗೆ ಉಳಿಸ್ತಾರೆ? ಅದಕ್ಕಾಗಿ ನಾವೇ ಕನ್ನಡಿಗರಾಗಿರುವ ನಾವೇ ನಮ್ಮ ಭಾಷೆನ ಉಳಿಸ್ಬೇಕು, ಬಳಸಬೇಕು ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ, ಕನ್ನಡಿಗರಿಗೆ ಇರುವ ಪರಭಾಷೆ ಮೇಲೆ ಇರುವ ವ್ಯಾಮೋಹ ಅಂದರೆ ಬೇರೆ ಭಾಷೆ ಮೇಲೆ ಇರುವ ಇಂಟ್ರೆಸ್ಟನ್ನ ಬಿಟ್ಟು, ಅಂದರೆ ಆ ಇಂಟ್ರೆಸ್ಟನ್ನ ಬಿಟ್ಟು ನಮ್ಮ ಭಾಷೆ ಮೇಲೆ ಇಂಟ್ರೆಸ್ಟನ್ನ ತೋರಿಸ್ಬೇಕು. ಯಾಕಂದರೆ ಬೇರೆಯವ್ರು ಇವಾಗ ಯಾರೇ ಒಬ್ಬರು ಆಚೆಗಡೆಯಿಂದ ಬಂದರೂ ಕೂಡ ಅವ್ರಿಗೆ ನಮ್ಮ ಕನ್ನಡವನ್ನು ಹೇಳ್ಕೊಡ್ಬೇಕು ಮತ್ತು ಅವ್ರಿಗೆ ನಮ್ಮ ಟ್ರೆಡಿಷ್ನಲ್ ಕನ್ನಡ ಹೆಂಗಿರಬೇಕು ಮತ್ತು ನಮ್ಮ ಇದರಲ್ಲಿ ಹೆಂಗೆ ಡ್ರೆಸ್ ಮಾಡ್ಕೋತಾರೆ ಮತ್ತು ನಮ್ಮ ಇದರಲ್ಲಿ ಇವಾಗ ನಮ್ಮ ದೇಶದಲ್ಲಿ ಹೆಂಗೆಲ್ಲ ಫೆಸ್ಟಿವಲ್ಸು ಅದು ಇದು ಅದೆಲ್ಲ ಬಿಡಿ, ಅದೆಲ್ಲ ಒಂದು ಕಡೆ. ಅದು ಇಲ್ಲಿ ಹೇಳ್ತಿರೋದು ಕನ್ನಡದ ಬಗ್ಗೆ ಅಷ್ಟೇ. ಕವಿ ಕನ್ನಡವನ್ನು ಉಳಿಸ್ಬೇಕು, ಅವ್ರಿಗೆ ನಮ್ಮ ಭಾಷೆಯನ್ನು ಹೇಳ್ಕೊಡ್ಬೇಕು. ಅದೇ ರೀತಿ ಅವ್ರ ಭಾಷೆ ನಾವು ಕಲಿಯೋದ್ರಲ್ಲಿ ತಪ್ಪಿಲ್ಲ, ಆದರೆ ಅವ್ರ ಭಾಷೆ ಕಲಿಯೋದ ಮೇಲಿರೋ ಇಂಟ್ರೆಸ್ಟ್ನ ನಾವು ಅವ್ರಿಗೆ ಎಷ್ಟು ಕಳಿಸ್ತಿರಲ್ಲ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ಬೇಕು ಅಂತ ಇಲ್ಲಿ ಕವಿ ಹೇಳ್ತಾ ಬರ್ತಾರೆ. ಮತ್ತು ಉಳಿಸಿ ಸಾಧ್ಯವಾದಷ್ಟು ನಾವು ಕನ್ನಡವನ್ನು ಉಳಿಸ್ಬೇಕು ಅನ್ನೋದನ್ನು ಲಾಸ್ಟ್ ಪ್ಯಾರದಲ್ಲಿ ಕವಿ ಹೇಳ್ತಾ ಬರ್ತಾರೆ. ಐ ಹೋಪ್ ಈ ವಿಡಿಯೋ ಅಂದರೆ ಈ ಪೋಯಮ್ ಫುಲ್ಲು ಅರ್ಥ ಆಗಿದೆ ಅಂತ. ತುಂಬ ಚೆನ್ನಾಗಿದೆ. ಕನ್ನಡವನ್ನು ಉಳಿಸಿ ಅಂದರೆ ಯಾವ ರೀತಿ ನಾವು ಕನ್ನಡವನ್ನು ಉಳಿಸ್ಬೋದು ಅನ್ನೋದನ್ನ ಬಗ್ಗೆ ಇಲ್ಲಿ ಕವಿ ಹೇಳಿರೋದು. ನಿಮ್ಗೇನಾದರೂ ನೋಟ್ಸ್ ಬೇಕು ಅಂದರೆ DM ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ.